ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಈಜಲು ಹೋದ ಮೂವರು ಬಾಲಕರು ಸಾವು. ಈಜು ಬಾರದೆ ಕೆರೆಯಲ್ಲಿ ಮುಳುಗಿದ ಮೂವರು. ಬಾಗೇಪಲ್ಲಿ ತಾಲೂಕಿನಲ್ಲಿ ಭೀಕರ ದುರಂತ. ಕೆರೆಯಲ್ಲಿ ಈಜಲು ಹೋಗಿ ಮೂವರು ಬಾಲಕರು ಮೃತಪಟ್ಟಿರುವ ದಾರುಣ ಘಟನೆ ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಕೆರೆಯಲ್ಲಿ ನಡೆದಿದ್ದು, ದಸರಾ ರಜೆ ಕಾರಣ ಮನೆಯಲ್ಲಿದ್ದ ಮಕ್ಕಳು ಕೆರೆಯಲ್ಲಿ ಈಜಲು ಹೋಗಿ ದುರಂತ ಸಂಭವಿಸಿದ್ದು, ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ದಸರಾ ರಜೆಗಳು ಮೂವರು ಮಕ್ಕಳನ್ನ ಬಲಿ ಪಡೆದಿವೆ. ರಜೆ ಇದ್ದ ಕಾರಣ ಮಕ್ಕಳು ಕೆರೆಯಲ್ಲಿ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಮೂವರು ಕಂದಮ್ಮಗಳು ಮೃತಪಟ್ಟಿವೆ. ದಸರಾ ರಜೆ ಇದ್ದ ಕಾರಣ ಕೆರೆಗೆ ಈಜಲು ತೆರಳಿದ್ದ ವಿದ್ಯಾರ್ಥಿಗಳು ಈಜು ಬಾರದೆ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. 14 ವರ್ಷದ ವಿಷ್ಣು, 12 ವರ್ಷದ ನಿಹಾಲ್ ರಾಜ್ ಮತ್ತು 16 ವರ್ಷದ ಹರ್ಷವರ್ಧನ್ ಮೃತ ಮಕ್ಕಳಾಗಿದ್ದಾರೆ. ನೀರಿನಲ್ಲಿ ಮುಳುಗಿದ ಇಬ್ಬರು ಬಾಲಕರನ್ನ ರಕ್ಷಿಸಲು ಹೋಗಿದ್ದ ಹರ್ಷವರ್ಧನ್ ಕೂಡ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಮೃತರೆಲ್ಲರೂ ಆಚೆಪಲ್ಲಿ ಗ್ರಾಮದವರಾಗಿದ್ದು, ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅದರಲ್ಲಿ 3 ಜನ ಅಕಸ್ಮಾತ್ ಆಗಿ ಜಾರಿ 3 ಜನ ಮಕ್ಕಳು ಮರಣ ಅಂತಾರೆ. ಹರ್ಷವರ್ಧನ್, ವಿಷ್ಣುವರ್ಧನ್, ನಿಹಾಲ್ ರಾಜ್ ಅಂತ 3 ಮಕ್ಕಳು. 8ನೇ ತರಗತಿ, 6ನೇ ತರಗತಿ, 11ನೇ ಕ್ಲಾಸಲ್ಲಿ ಹೋದಂಥ ಮಕ್ಕಳು. ನಿಜವಾಗ್ಲೂ ಭಾಳ ನೋವಾಗುತ್ತೆ. ಆ ಕುಟುಂಬದವರಿಗೆ ಆ ನೋವನ್ನು ಬರೆಸೋದ ಶಕ್ತಿ ಆ ಭಗವಂತ ನೀಡಲಿ. ಹಾಗೆ ನನ್ನದೊಂದು ಮನವಿ, ಆದಷ್ಟು ಮಕ್ಕಳ ಬಗ್ಗೆ ನಿಗಾ ಇರಲಿ. ಇಂಥ ಈಜಾಡೋಕ್ಕೆ ರಜಾ ಸಮಯದಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಮಕ್ಕಳಿಗೆ. ಆದಷ್ಟು ಜೋಪಾನವಾಗಿ ಇಟ್ಕೋಬೇಕು ಅಂತ ಮಾತೇನಂತ. ಹಾಗೆ ನಮ್ಮ ಸರ್ಕಾರದಿಂದ ಅವ್ರಿಗೆ ಏನು ಸಿಗಬೇಕು ಅವೆಲ್ಲ ಪರಿಹಾರವನ್ನು ಕೊಡಿಸ್ತೀನಿ. ಬಾಲಕರು ಮೃತಪಟ್ಟ ವಿಚಾರ ತಿಳಿದು ಸ್ಥಳಕ್ಕೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಚೇಳೂರು ಪಿಎಸ್ಐ ಜನಾರ್ದನ ಹಾಗೂ ಬಾಗೇಪಲ್ಲಿ ವೃತ್ತ ನಿರೀಕ್ಷಕ ಪ್ರಶಾಂತ್ ವಣ್ಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.